ಶರಣರ ಪಾದಕ್ಕೊಂದಿಸುತ್ತಾ ಆತ್ಮರಾಮ ನಿರೂಪಣಾ ಅನ್ನೋ ವಿಚಾರವನ್ನ ನೋಡಿದಿರಪ್ಪ. ರಾಮನು ಶ್ರೇಷ್ಠ ರೂಪ ಹೇಗಿರುವುದೆಂದರೆ ಅವನು ಪರಾತ್ಪರನು, ಪರಮೇಶ್ವರನ ಮೂರು ಲೋಕಗಳ ಆಧಾರನೂ ಹೌದು. ಇಲ್ಲಿ ಆತ್ಮರಾಮ ಯಾರದನಪ್ಪ ಅಂತಂದ್ರ ಅವನು ರಾಮನ ಶ್ರೇಷ್ಠ ರೂಪ ಹೌದು. ಅದು ಹೇಗಿರುವನೆಂದರೆ ಅವನು ಪರಾತ್ಪರನಂದ್ರ ಈ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂತ ಎಲ್ಲರಿಗೂ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥವನು ಅವನು. ಪರಮೇಶ್ವರನು ಮೂರು ಲೋಕಗಳ ಆಧಾರನೂ ಹೌದು. ಅವನು ಪರಾತ್ಪರನೌದು, ಪರಮೇಶ್ವರನೌದು, ರಾಮನೌದು, ಮೂರು ಲೋಕಗಳಿಗೆ ಆಧಾರನೌದು. ಇಲ್ಲಿ ರಾಮ ಅಂತಂದ್ರ ನಾವ್ ಯಾವ ತಗೊಂಡಿದ್ದಂದ್ರ ಯಾರು ರಮಾದಿಗಳನ್ನ ದೂರ ಮಾಡಿರ್ತಾರೋ, ಅಂದ್ರ ರಮಾದಿಗಳಿಂದ ಯಾವುದು ದೂರ ಇರ್ತತೋ ಆ ರಮಾದಿಗಳಂದ್ರ ಪ್ರಪಂಚದ ವಾಸನೆಗಳು, ನಾನು ನಂದು ಎಂಬ ಅಹಂಕಾರ ಮಮಕಾರಗಳಿಂದ ಆತ್ಮನನ್ನು ಹೊರತುಪಡಿಸಿ ಏನು ತೋರ್ತತೋ ಅದ್ಯಾವುದಕ್ಕೂ ಅಂಟಿಕೊಳ್ಳದೆ ಅಖಂಡವಾಗಿ ಯಾವ್ದು ಉಳಿದಿರ್ತತಲ್ಲ ಅದೇ ರಾಮ. ಅದ್ ಯಾವ್ದಂದ್ರ ಅದೇ ಆತ್ಮ, ಅದನ್ನೇ ಆತ್ಮರಾಮ ಅಂತ ಹೇಳ್ತಾರ. ಆತ್ಮರಾಮನನು ಮೂರು ಲೋಕಗಳಿಗೂ ಆಧಾರವಾಗಿದನ, ಪರಮೇಶ್ವರನಿಗೂ ಆಧಾರವಾಗಿದನ, ಎಲ್ಲದಕ್ಕೂ ಆಧಾರವಾಗಿ ಎಲ್ಲಾ ಕಡೆಗೂ ತುಂಬಿರ್ತಕ್ಕಂಥವನೇ ಆತ್ಮರಾಮ. ಎಲ್ಲರ ನಡೆ ನುಡಿಯ ವ್ಯವಹಾರ ಮಾಡುವನು, ಅವತಾರ ಮಾಲೀಕಗಳಾಗುವುದು, ಬ್ರಹ್ಮಧಿಕರು ಆಗಿ ಹೋಗುವುದು ಆತ್ಮನಿಂದಲೇ. ಅಂದ್ರ ಇಲ್ಲಿ ಎಲ್ಲರೂ ವ್ಯವಹಾರ ಏನ್ ನಡೀತದಲ್ಲ ಈ ದೇಹದೊಳಗ, ಜಗತ್ತಿನೊಳಗ, ಒಳಗು ಹೊರಗು ಎಲ್ಲದರಲ್ಲಿ ಆತ್ಮ, ಅಂತರಾತ್ಮ, ಸೂಕ್ಷ್ಮ ಅಂತ ಏನೆಲ್ಲ ಅನ್ಸ್ಕೊಂಡಿರೋದು ಆತ್ಮನೇ ಅದನ. ಎಲ್ಲರ ನಡೆನುಡಿಯ ವ್ಯವಹಾರ ಮಾಡುವನು, ಅವತಾರ ಮಾಲಿಕೆಗಳಾಗುವುದು, ಬ್ರಹ್ಮಧಿಕರು ಆಗಿ ಹೋಗುವುದು ಆತ್ಮನಿಂದನೇ. ಇಲ್ಲಿ ಬ್ರಹ್ಮ ಮತ್ತು ಬ್ರಹ್ಮನಿಗಿಂತ ಅಧಿಕವಾದವರೆಲ್ಲರೂ ಆಗಿ ಹೋಗುವುದು ಯಾರಿಂದ ಅಂದ್ರ ಆತ್ಮನಿಂದನೇ. ಆತ್ಮನಿಂದನೇ ಇವೆಲ್ಲ 33 ಕೋಟಿ ದೇವತೆಗಳಾಗ್ಲಿ ಏನೆಲ್ಲ ಅದಾವಂದ್ರು ಅದು ಆತ್ಮರಿಂದನೇ ಅದಾವು ಅನ್ನೋ ವಿಚಾರವನ್ನ ನೋಡಿದ್ವಿ. ಜ್ಯೋತಿ ಸಾಕ್ಷಿ ಅವನೇ ನಾದ, ಜ್ಯೋತಿ ಸಾಕ್ಷಿ, ಸತ್ತ, ಚೈತನ್ಯ, ದ್ರಷ್ಟ ರೂಪನಾಗಿದ್ದು ಪ್ರತಿಯೊಬ್ಬನ ಸ್ವರೂಪವು ಸೈ. ಅಂದ್ರ ಅವನು ನಾವೇನ್ ನಾದ ಅಂತ ಹೇಳ್ತವಿ, ನಾದ, ಬಿಂದು, ಕಳ, ತೀತ ಅಂತ ಏನ್ ಹೇಳ್ತಾವಲ್ಲ ಅದೆಲ್ಲದ ಆತ್ಮನೇ ಆಗಿದಾನೆ. ಇಲ್ಲಿ ಜ್ಯೋತಿ ಬೆಳಗುತ್ತದೆ ವಿಮಲಪರಂ ಜ್ಯೋತಿ ಅಂದ್ರು ಆತ್ಮನೇ ಆಗಿದಾನ. ಸರ್ವದಿ ಎಂಬುದು ಕೇಳುವಲ್ಲರಿಪ, ಕಟ್ಟಾಗಿ ಬರ್ರಿ ಚಂದ್ರ ಗುರುಗಳು. ದ್ರಷ್ಟ ರೂಪನಾಗಿದ್ದು ಪ್ರತಿಯೊಬ್ಬನ ಸ್ವರೂಪವೇ ಸೈ. ಆತ್ಮನೇ ತ್ರಿಭುವನದಲ್ಲಿಯೂ ನರ ಶ್ರೇಷ್ಠ, ವೀರ ಶ್ರೇಷ್ಠ, ಪುರ ಶ್ರೇಷ್ಠ, ಪ್ರತಿಯೊಬ್ಬನ ರಘುಶ್ರೇಷ್ಠ ಸೈ. ಸರ್ವಶ್ರೇಷ್ಠನೇ ತ್ರಿಭುವನ ಶ್ರೇಷ್ಠನೆನಿಸಿದ್ದಾನೆಯೂ ನರನಾಗಿದ್ದವನೇ ಎಲ್ಲದರಲ್ಲಿಯೂ ಕೂಡ ಸರ್ವಶ್ರೇಷ್ಠನ ಆತನೇ ಶ್ರೇಷ್ಠ. ಜ್ಯೋತಿ ಸ್ವರೂಪದಲ್ಲಿ, ಸಾಕ್ಷಾತ್ ಸ್ವರೂಪದಲ್ಲಿ, ಸತ್ತದಲ್ಲಿ ದ್ರಷ್ಟ ರೂಪನಾಗಿದ್ದು ಪ್ರತಿಯೊಬ್ಬನ ಸ್ವರೂಪವೇ ಸೈ. ಆತ್ಮನೇ ತ್ರಿಭುವನದಲ್ಲಿಯೂ ನರ ಶ್ರೇಷ್ಠ, ವೀರ ಶ್ರೇಷ್ಠ, ಪುರ ಶ್ರೇಷ್ಠ, ರಘುಶ್ರೇಷ್ಠ, ಸರ್ವಶ್ರೇಷ್ಠ, ಪರಮಶ್ರೇಷ್ಠನೆನಿಸಿದ್ದಾನೆ. ಅವನ ಆತ್ಮನಾಗಿದ್ದವನೇ ಎಲ್ಲದರಲ್ಲಿಯೂ ಕೂಡ ಸರ್ವಶ್ರೇಷ್ಠನ ಆತನೇ ಆಗಿದ್ದಾನೆ. ಜ್ಯೋತಿ ಸ್ವರೂಪದಲ್ಲಿ, ಸಾಕ್ಷಾತ್ ಸ್ವರೂಪದಲ್ಲಿ, ಸತ್ತದಲ್ಲಿ, ಚೈತನ್ಯದಲ್ಲಿ ದ್ರಾಷ್ಟ ರೂಪನಾಗಿದ್ದು ಪ್ರತಿಯೊಬ್ಬನ ಸ್ವರೂಪವೇ ಸೈ. ಆತ್ಮನೇ ತ್ರಿಭುವನದಲ್ಲಿಯೂ 3 ಲೋಕಗಳಲ್ಲಿಯೂ ಕೂಡ ಆತನೇ ಶ್ರೇಷ್ಠನಾಗಿದ್ದಾನೆ, ನರಶ್ರೇಷ್ಠನಾಗಿದ್ದಾನೆ, ವೀರಶ್ರೇಷ್ಠನಾಗಿದ್ದಾನೆ, ಪುರುಷ ಶ್ರೇಷ್ಠನಾಗಿದ್ದಾನೆ, ರಘುಶ್ರೇಷ್ಠ, ಸರ್ವಶ್ರೇಷ್ಠ, ಪರಮ ಶ್ರೇಷ್ಠನೆನಿಸಿದ್ದಾನೆ. ಇಲ್ಲಿ ಎಲ್ಲದರಲ್ಲಿಯೂ ಕೂಡ ಯಾವ ಶ್ರೇಷ್ಠ ಅಂತ ಇಲ್ಲದವ ಅದ್ರೆಲ್ಲರೂ ಆತನೇ ಆಗಿದ್ದಾನೆ. ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ ಕೆಲವು ಇಂಥದ್ರಲ್ಲಿ ಇಂತಿಂತವನೇ ನಾನಿದ್ದೇನೆ,
ಶ್ರೇಷ್ಠ ಸ್ವರೂಪನೇ ನಾನಿದ್ದೇನೆ ಅಂತ ಹೇಳ್ತಾನೆ. ಅದರಂತೆ ಇಲ್ಲಿ ಯಾವುದು ಶ್ರೇಷ್ಠತೆ ಇತ್ತೋ ಎಲ್ಲದೂ ಕೂಡ ಆತ್ಮದಿಂದನೇ ಆಗಿದೆ. ಈ ಭೂಲೋಕದೊಳಗಾಗ್ಲಿ, ನರಕ ಲೋಕದಲ್ಲಾಗ್ಲಿ, ಸ್ವರ್ಗ ಲೋಕದಲ್ಲಾಗ್ಲಿ, ಮೂರು ಲೋಕದಲ್ಲಿ ತ್ರಿಭುವನದಲ್ಲಿಯೂ ಕೂಡ ಆತನೇ ಶ್ರೇಷ್ಠನಾಗಿದ್ದಾನೆ. ಆ ಶ್ರೇಷ್ಠ ಆತ್ಮವೇ ತಾನಾಗಿದ್ದಾನೆ. ನುಡಿ 10:16 ಅನೇಕ ತರದ ಎಣಗಾಟ, ಒಯ್ದಾಟ, ಒದ್ದಾಟ, ಸೆಣಸಾಟ ಇವಾದರೂ ಆತ್ಮನಿಂದಲೇ ನಡೆಯುತ್ತಿದ್ದು, ಅವನಿಲ್ಲದಿದ್ದರೆ ಎಲ್ಲಾ ಕಡೆಗೂ ಸಪಟವೇ ಆಗುವುದು. ಅವನ್ ಯಾವ ರೀತಿ ಅದನಂದ್ರ, ಇಲ್ಲಿ ನಾವೇನು ಒದ್ದಾಟ ಅಂತ ಹೇಳ್ತೇವಲ್ಲ ಅವೆಲ್ಲ ಅವನಿರೋದ್ರಿಂದನ. ನಮಗ್ ಬಾಳ ಬಂಧನ ಆತಪ್ಪ, ಬಾಳ ದುಃಖ ಬಂತಪ್ಪ, ಭಾರಿ ಅಣಗಾಡಿದೀವಪ್ಪ ನಾವು ಜೀವನದಾಗ, ಬಾಳ ಒಯ್ದಾಟ ಆತಪ್ಪ, ಒದ್ದಾಟ ಆತಪ್ಪ ಅಂತ ನಾವೇನೆಲ್ಲ ಹೇಳ್ತಾವಲ್ಲ. ಮಧ್ಯಾಹ್ನ ಸದ್ಬೋಧ ಚಂದ್ರಿಕೆ ಒಳಗ ಬಂದತ್ತೆ, ನಮ್ ಭಾರಿ ದುಃಖಪ್ಪ, ನಮ್ದು ಅಂತ ಬಂಧನಪ್ಪ ಅಂತಂದ್ರೆ ಹೆಂಗಾಗ್ತದಂದ್ರ ದೇಹವೇ ನಾನು ಅನ್ನೋದ್ರಿಂದ ಇವೆಲ್ಲ ಬಂದುವ ಅನ್ನಂಗ. ಮತ್ತೆ ಆ ದೇಹದೊಳಗ ಇವೆಲ್ಲವೂ ಕೂಡ ನಡೀತದವು ಕಾರ್ಯಗಳು, ಸುಖ ದುಃಖಗಳನ್ನ ಇಂದ್ರಿಯಗಳು, ಮನಸ್ಸುಗಳು, ಶರೀರ ಇವು ಅನುಭವಿಸ್ತಾವಂದ್ರ ಅದ ಆತ್ಮನಿಂದನೇ ಅವನ್ನೆಲ್ಲವನ್ನ ಅನುಭವಿಸೋದಾಗ್ತದ. ಅವನಿಲ್ಲದಿದ್ದರೆ ಎಲ್ಲಾ ಕಡೆಗೂ ಸಪಟವೇ ಸೈ. ಅವನಿಲ್ಲ ಅಂದ್ರ ಏನೊಂದೇನಿಲ್ದಂಗ ಆಗ್ತದೆ, ಎಲ್ಲ ಜಡವಾಗಿ ಹೋಗ್ತದೆ. ಅವನಿರೋದ್ರಿಂದನೇ ಎಲ್ಲದಕ್ಕೂ ಸತ್ಯ. ಅವನಿಲ್ಲ ಅಂದ್ರ ಏನೊಂದೇನಿಲ್ಲ. ಆತ್ಮನ ಹೊರತಾದ ಶರೀರವು, ಮಟ್ಟವು, ಪಾಪ ಹೆಣವು. ಅವನಿಲ್ಲ ಅಂದ್ರೆ ಶರೀರದ ಮಟ್ಟವು ಕೂಡ ಪಾಪ ಹೆಣ. ಇದು ಶರೀರ ಯಾವ್ದ್ರಿಂದ ನಡಿತೈತಿ ಅಂದ್ರ ಆತ್ಮದಿಂದನೇ ನಡಿತೈತಿ. ಈ ಬಲ್ಪು ಹೆಂಗ ವಿದ್ಯುತ್ ಇದ್ದ ಹೆಂಗ ಬೆಳಗ್ತದ ಹಂಗ ಈ ಶರೀರ ಅನ್ನೋದು ಕೂಡ ಅದರಿಂದನೇ ಬೆಳಗ್ತತಿ, ಆತ್ಮದಿಂದನೇ ಬೆಳಗ್ತತಿ. ಅದು ಆತ್ಮ ಹೋಯ್ತು ಅಂದ್ರ, ಆತ್ಮ ಇಲ್ಲ ಅಂದ್ರ ಇದು ಜಡನಸೆ, ಇದು ಎಣನಸೆ. ಇದು ಗೋರಿ ಆಗ್ಬಿಡ್ತದೆ, ಪ್ರತ್ಯಕ್ಷ ಬೇರೆ ಆಗಿ ಹೋಗ್ಬಿಡ್ತದೆ, ಸಮಾಧಿ ಆಗ್ಬಿಡ್ತತಿ. ಆತ್ಮಜ್ಞಾನಿ ಇದನ್ನು ತಿಳಿದುಕೊಂಡು ಜನರಲ್ಲಿ ಆತ್ಮನನ್ನು ನೋಡುತ್ತಾನೆ. ಈ ಪೃಥ್ವಿಯಲ್ಲಿ ಏನು ಮೂರು ಲೋಕಗಳಲ್ಲಿಯೂ ಏನು ಆತ್ಮನ ಹೊರತಾಗಿ ಆಳು ಸುರಿಯುವುದು. ಇಲ್ಲಿ ಆತ್ಮಜ್ಞಾನಿ ಆಗಿರ್ತಕ್ಕಂಥವ್ನು ಇದನ್ನ ತಿಳಿದಿರ್ತಾನ. ಈ ದೇಹ ಅನ್ನೋದೆಲ್ಲದ ಜಡ ಐತಿ, ಈ ಜಗತ್ತೇ ಜಡ ಐತಿ, ಈ ಮೂರು ಲೋಕಗಳು ಕೂಡ ಜಡ ಆದವು. ಅಲ್ಲಿರ್ತಕ್ಕಂಥ ಇಂದ್ರ, ಚಂದ್ರ, ದೇವತೆಗಳು, ಬ್ರಹ್ಮಾಧಿಕಾರ ಎಲ್ಲರೂ ನಾವೇನ್ ಹೇಳ್ತೇವಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶ್ವರ, ಇವ್ರೆಲ್ಲರೂ ಕೂಡ ಇಂದ್ರ, ಅವ್ರೆಲ್ಲರೂ ಕೂಡ ಜಡನದರ. ಆದ್ರ ಅವ್ರು ಯಾವ ಸತ್ಯದಿಂದ ಬೆಳಗ್ತಾ ಇದಾರ ಅಂದ್ರ ಆತ್ಮ ಸತ್ಯದಿಂದ ಬೆಳಗ್ತದಾರ. ಆತ್ಮ ಸತ್ಯದಿಂದ ಅವ್ರು ಬೆಳಗ್ತಾರ. ಅದಿಲ್ಲ ಅಂದ್ರ ಎಲ್ಲದು ಜಡವಾಗಿ ಹೋಗ್ತದೆ. ಒಳ್ಳೆಯ ಸುಂದರ ಜಾಣನು, ಶ್ರೇಷ್ಠ ಕನಿಷ್ಠವೆಲ್ಲ ತಿಳಿದವನು, ಅವನೊಬ್ಬನಲ್ಲಿ ಆತ್ಮನು ಹೊರಟು ಹೋದರೆ ಇಹ ಪರವೆರಡರಲ್ಲಿಯೂ ಕತ್ತಲೆಯೇ ಕವಿಯುವುದು. ಅವನ ಜಾಣನೇ ಆಗಿರ್ಲಿ, ದಡ್ಡನಾಗಿರ್ಲಿ, ಅವನ್ ಏನಾದ್ರೂ ಆಗಿರ್ಲಿ, ಅದಿಲ್ಲ ಅಂದ್ರ ಅದು ಎಲ್ಲದರಲ್ಲೂ ಕೂಡ ಕತ್ತಲೆನೇ ಆಗ್ತದೆ. ಅದು ಇಹದಲ್ಲಿ ಆಗ್ಬೋದು ಅಥವಾ ಪರದಲ್ಲಿ ಆಗ್ಬೋದು, ಬ್ರಹ್ಮ ವಿಷ್ಣುವಿನಲ್ಲಿ ಆಗ್ಬೋದು. ಒಬ್ಬ ಆಗ್ತದೆ, ಕತ್ತಲೆಯ ಕವಿತದೆ ಇರಲಿ. ಎಲ್ಲಾ ತರದಿಂದ ಎಚ್ಚರವಿರುವುದು, ಅನೇಕ ಸೂಕ್ಷ್ಮ ಭೇದ ಮರ್ಮವನ್ನು ತಿಳಿದುಕೊಳ್ಳುವುದು ಆ ಆತ್ಮ ಚೈತನ್ಯದಿಂದಲೇ. ನಮಗಿದು ಒಂದು ತಿಳಿತೈತಿ, ಒಂದ್ ತಿಳಿಯಲ್ಲ. ನಮಗ್ ಗೊತ್ತಾಗ್ತದ, ನಮಗ್ ಗೊತ್ತಾಗಲ್ಲ. ಈ ಆತ್ಮಜ್ಞಾನ ದೊಡ್ಡದೈತಿ, ಇದು ಸಣ್ಣದೈತಿ ಅಂತ ಏನೆಲ್ಲ ನಾವು ಹೇಳ್ತೇವೆ ಅಂದ್ರ ಅದನ್ನೆಲ್ಲವನ್ನ ತಿಳಿಸುವಂತದ್ದು ಆ ಆತ್ಮವೇ ಆಗಿದೆ. ಈ ಸುಖ ಆಯ್ತು, ನನಗೆ ದುಃಖ ಆಯ್ತು, ಬಂಧನ ಆಯ್ತು, ಬಿಡುಗಡೆ ಆಯ್ತು ಅಂತ ಏನೆಲ್ಲ ನಾವ್ ಹೇಳ್ತಾವಲ್ಲ ಅವು ಎಲ್ಲವನ್ನ ತಿಳಿಸುವುದು ಆತ್ಮನ. ಇವಾಗ ನಮ್ಮೊಳಗ್ ತಿಳಿಸ್ತಾ ಇದ್ದ ಮೂರು ಅವಸ್ಥೆಗಳಲ್ಲಿ ತಿಳಿಸೋದು ಅದ ಐತಿ. ಒಂದು ವಿಚಾರ ನಮಗ್ ಗೊತ್ತಾಗೋದಿಲ್ಲ ಅನ್ನೋದು ಅದ ಐತಿ. ಇನ್ನು ಏನೆಲ್ಲ ನಡೀತದೋ ಅದನ್ನೆಲ್ಲವನ್ನ ತಿಳಿಸೋದು ಆತ್ಮನಿಂದಲೇ. ಒಟ್ಟಿಗೇನು ಕನಿಷ್ಠನ ಹಿಡಿದು ಬ್ರಹ್ಮಾಧಿಕರೆಲ್ಲರನ್ನು ಒಬ್ಬನೇ ನಡೆಸುವನೆಂಬ ನಿತ್ಯ ವಿಚಾರವನ್ನು ಯಾವನಾದರೂ ಅರಿಯಬೇಕು.
ಇಲ್ಲಿ ಒಬ್ಬ ಕೇವಲ ಮನುಷ್ಯನಿಂದ ಹಿಡಿದು ಸಣ್ಣ ಜೀವ ಜಂತುವಿನಿಂದ ಹಿಡಿದು ಬ್ರಹ್ಮಧಿಕಾರ ಎಲ್ಲರೊಳಗೂ ಕೂಡ ಇರ್ತಕ್ಕಂತ ಆತ್ಮನೊಬ್ಬನೇ. ಬ್ರಹ್ಮ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ರುದ್ರ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಎಲ್ಲರೊಳಗಿರ್ತಕ್ಕಂಥದ್ದು ಆತ್ಮ ಒಂದೈತಿ. ಏನ್ 33 ಕೋಟಿ ದೇವತೆಗಳೊಳಗ ಅವು ಬೆಳಗ್ತಾ ಇರೋದು ಆತ್ಮದ ಸತ್ಯದಿಂದನ. ಈ 84 ಲಕ್ಷ ಜೀವರಾಶಿಗಳು ಬೆಳಗ್ತಾ ಇರೋದು ಆತ್ಮದ ಸತ್ಯದಿಂದನ. ಅದರಿಂದನೇ ಅದು ಎಲ್ಲದರೊಳಗೆ ಏಕವಾಗೈತಿ. ಪದ್ಮಿನಿ ಶ್ರೀ ಇದ್ದರು ಅವಳಲ್ಲಿ ಆತ್ಮನಿರುವವರೆಗೂ ಮಾತ್ರ ಮನುಷ್ಯನು ಪ್ರೇಮ ಮಾಡುವನು. ಆತ್ಮನೇ ಹೋದರು ಆ ದೇಹದಲ್ಲಿ ತೇಜವೆಲ್ಲಿಯದೇನು. ಪದ್ಮಿನಿ ಶ್ರೀ ಎಂತ ಸುಂದರವಾದ ಸ್ತ್ರೀಯಾಗಿದ್ರು ಕೂಡ, ಎಷ್ಟೇ ಮನೋಹರಕರವಾಗಿದ್ರು ಕೂಡ ಅಲ್ಲಿ ಆತ್ಮ ಇರೋದ್ರಿಂದನ ಅಲ್ಲಿ ಪ್ರೇಮ ಇದೆಯ ವಿನ ಅಲ್ಲಿ ಆತ್ಮ ಇಲ್ಲ ಅಂದ್ರೆ ಯಾವುದೇ ಪ್ರೇಮವಿಲ್ಲ, ಏನು ಇಲ್ಲ. ಅದು ಕೂಡ ಅದಿರೋದ್ರಿಂದನೇ ಪ್ರೇಮ ಮಾಡಕ್ ಆಗ್ತದೆ. ಅದಿಲ್ಲ ಅಂದ್ರೆ ಯಾರಿಗೂ ಕೂಡ ಪ್ರೇಮ ಬರಲ್ಲ. ಅದು ಎಷ್ಟೇ ಬೆಲೆ ಆಗಿರ್ಲಿ, ತಾಯಿ ಆಗಿರ್ಲಿ, ಮಗ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಪ್ರೇಯಸರಾಗಿರ್ಲಿ, ಮಡಿವೆ ಆಗಿರ್ಲಿ, ಎಲ್ಲರನ್ನ ನಾವೇನೆಲ್ಲ ಬಹಳ ಪ್ರೇಮ ಮಾಡ್ತೇವೆ ಅಂದ್ರೆ ಎಲ್ಲಿವರೆಗೂ ಅದ್ರೊಳಗ ಆತ್ಮ ಇರೋವರೆಗೆ ಅಷ್ಟ ಪ್ರೇಮ ಮಾಡ್ತವೆ. ಆತ್ಮ ಹೋದ್ಮೇಲೆ ಅದೆಲ್ಲದ ಜಡ ಐತಿ. ಆತ್ಮನೇ ಹೋದ್ಮೇಲೆ ಅದರಲ್ಲಿ ತೇಜ ಕಳೆ ಅನ್ನೋದು ಎಲ್ಲಿರ್ತತಿ, ಅದೆಲ್ಲಿ ಇರಕ ಸಾಧ್ಯವೇ ಇಲ್ಲ. ನೋಡಿ 17:23 ಮೇಲೆ ವರ್ಣಿಸಿದಂತ ಮಹಿಮಶಾಲಿ ಆತ್ಮನು ಕಾಣಿಸುವುದಿಲ್ಲ ಅಥವಾ ಭಾಸವಾಗುವುದಿಲ್ಲ. ಆದರೆ ಮನಸ್ಸಿನ ಕಲ್ಪನೆಗಳೆಲ್ಲವೂ ಆತ್ಮನಿಂದ ಉದಿಸುವವೆನ್ನುವುದೇ ಅವನ ಲಕ್ಷಣವು. ಇಲ್ಲಿ ನಾವೇನ್ ಮೇಲೆಲ್ಲ ಮಹಾನ್ ಮಹಿಮಶಾಲಿಗಳನ್ನೆಲ್ಲ ವರ್ಣನೆ ಮಾಡಿದ್ವಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರಾಗ್ಲಿ, ಈಶ್ವರನಾಗ್ಲಿ, ಶಿವ ಆಗ್ಲಿ ಅಥವಾ ಇನ್ನೊಬ್ರಾಗ್ಲಿ ಯಾರೇ ಆಗಿದ್ರು ಕೂಡ ಒಂದು ಸಣ್ಣ ಜೀವ ಜಂತುವಿನಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಆತ್ಮನೇ ಏಕವಾಗಿ ಐತಲ್ಲ. ಆದ್ರೆ ಏಕವಾಗಿ ಐತಿ, ಅದು ಏಕವಾಗಿರೋದು ಕಾಣಿಸೋದಿಲ್ಲ. ಅದು ಯಾವುದೇ ರೂಪನಾಮಗಳಿಗೆ ಅದು ಸಿಗೋದಿಲ್ಲ, ಕಾಣಿಸೋದಿಲ್ಲ. ಆ ಕಲ್ಪನೆಗಳೆಲ್ಲವೂ ಆತ್ಮನಿಂದ ಉದಿಸುವೆನ್ನುವುದೇ ಅವನ ಲಕ್ಷಣಗಳು. ಅವು ಯಾರ್ಯಾರ ಮನದೊಳಗೆ ಏನೇನು ಭಾವನೆ ಆಗ್ತತ್ತ, ಆಲೋಚನೆಗಳು ಬರ್ತತ, ಯಾವ ಸೂಕ್ಷ್ಮ ವಿಚಾರಗಳು ತಿಳಿತವೋ, ಅಲ್ಲೇನು ಬೆಳವಣಿಗೆ ನಡೀತೈತೆ ಅಂದ್ರ ಅಲ್ಲಿ ಆತ್ಮಶಕ್ತಿ ಇದೆ, ಆತ್ಮವಿದೆ. ಅದೇ ಅದರ ಲಕ್ಷಣ, ಅದೇ ಅದರ ಕುರುವು. ಒಂದು ಬೀಜ ಮಳಿ ಹೊಡಿತೈತೆ ಅಂದ್ರ ಅದ್ರೊಳಗ ಸತ್ತ ಐತಿ ಅಂತ. ಒಂದು ಗಿಡ ಮರಗಳು ಬೆಳಿತದ ಒಂದು ಅದ್ರೊಳಗ್ ಸತ್ತ ಐತಿ ಅಂತ. ಒಬ್ಬ ಮನುಷ್ಯ ಬೆಳಿತಾನ, ಎಲ್ಲದೂ ನಡಿತೈತಿ, ಕಾರ್ಯ ನಡಿತೈತಿ, ಚಲನೆ ಐತಿ ಅಂದ್ರ ಅದಕ್ಕೆ ಆತ್ಮ ಸತ್ತ ಇರೋದ್ರಿಂದನೇ ಅದೆಲ್ಲದ ಚಲನ ಮಾಡ್ತದೆ. ಅದರಿಂದನೇ ನಾವು ತಿಳಿಬೇಕು ಇದ್ರೊಳಗ ಆತ್ಮ ಶಕ್ತಿ ಇದೆ ಅಂತ. ಆ ಶಕ್ತಿ ಇರೋದ್ರಿಂದ ಇವನ್ನೆಲ್ಲವೂ ಬೆಳಗ್ತದ ವಿನ ಬ್ರಹ್ಮಾಂಡಗಳಾಗ್ಲಿ, ಬ್ರಹ್ಮಧಿಕರಾಗ್ಲಿ, ಜೀವ ಜಂತುಗಳಾಗ್ಲಿ ಎಲ್ಲವೂ ಅದರಿಂದನೇ ನಡೀತಾವೋ. ಅವೆಲ್ಲವೂ ಆತ್ಮ ಲಕ್ಷಣಗಳೇ ಅದಾವು, ಅವೆಲ್ಲವೂ ಆತ್ಮ ಸ್ವರೂಪ ಅದಾವಂತಾನೆ ತಿಳಿಬೇಕಾಗ್ತದ. ಆತ್ಮನು ಶರೀರದಲ್ಲಿ ವಾಸಿಸಿರುವನಾದರೂ ವಿಚಾರದಿಂದ ಇಡೀ ಜಗತ್ತನ್ನೇ ತಿಳಿಯುವನು. ಅವನ ಆತ್ಮನ ಶರೀರದಲ್ಲಿದ್ರು ಕೂಡ ಅವನ ಆ ವಿಚಾರ ಶಕ್ತಿಯಿಂದ ಈ ಜಡ ಶರೀರಕ್ಕೆ ಏನೋ ತಿಳಿಯಕ್ ಬರಲ್ಲ. ಇದು ಜಡ ಐತಿ ಇದು, ಯಾಕಂದ್ರೆ ಇದಕ್ ಶಕ್ತಿನೇ ಇಲ್ಲ. ಇದಕ್ ಚೈತನ್ಯ ಯಾವ್ದ್ರಿಂದ ಬರ್ತದಂದ್ರ ಆ ಆತ್ಮನೇ ಐತಿ. ಅದರದ್ದನೇ ಎಲ್ಲವನ್ನ ತಿಳಿತೈತಿ. ಈ ಜಗತ್ತಿನ ಬ್ರಹ್ಮಾಂಡದ ಎಲ್ಲ ವಿಚಾರವನ್ನ ತಿಳಿಸುವಂತದ್ ಯಾವ್ದೈತಂದ್ರ ಆತ್ಮಶಕ್ತಿನೇ ಐತಿ. ಅವನು ಸೂಕ್ಷ್ಮ ವಾಸನೆ ಭಾವನೆಗಳನ್ನ ಎಷ್ಟಂತರ ಏಳಲಸವು. ಅವನು ಸೂಕ್ಷ್ಮಾತಿ ಸೂಕ್ಷ್ಮತೆಯನ್ನ ಎಷ್ಟಂತ ಹೇಳಕ ಅಸಾಧ್ಯ ಐತಿ. ಅವನ ಅಣುವಿನಲ್ಲಿ ಅಣು ಅದನ, ಮಹತ್ತಿನಲ್ಲಿ ಮಹತ್ತದನ. ಅವನು ಬ್ರಹ್ಮಾಂಡವನ್ನೇ ಒಳಗೊಂಡೋದನ, ಮತ್ತ ಬ್ರಹ್ಮಾಂಡದ ಒಳಗೂ ಅದನ. ಅವ್ರ ವಿಸ್ತಾರ ಎಷ್ಟ ಐತಂದ್ರ ಈ ಭೂಮಂಡಲ ಇಷ್ಟು ದೊಡ್ಡದೈತಿ ಅಂತ ನಾವ್ ಹೇಳ್ತಾವಲ್ಲ, ಈ ಭೂಮಂಡಲನು ಕೂಡ ಅವನ ಕಣ್ಣಾಗ್ ಬಿದ್ರ ಒತ್ತಾಡೋದಿಲ್ಲ, ಅವನಿಗೆ ಗೊತ್ತೇ ಆಗಲ್ಲ. ಅಷ್ಟು ಅಖಂಡ ಪರಿಪೂರ್ಣವಾಗಿ ಅದನ್ನ ಸಣ್ಣ ಜೀವ ಜಂತುಗಳಲ್ಲಿ ಅಲ್ಪ ಮಟ್ಟದಾಗಿದ್ರು, ಮಹತ್ವಗಳಲ್ಲಿ ಮಹಾಜೀವಿಗಳಲ್ಲಿ ಮಹತ್ತಾಗಿದ್ರು ಕೂಡ ಅದನ್ನ ಅವನ ಸ್ಥಿತಿಯನ್ನ ಹೆಂಗೈತೆ ಅಂತೇಳಿ ನಾವು ವರ್ಣನೆ ಮಾಡಕ್ ಬರಲ್ಲ.
ಕಿವಿ ಕೇಳಿಸ್ಕೊಳೋದ್ರಲ್ಲಿ ಶಬ್ದ ರೂಪವಾಗದನ, ನೋಡುವ ಕಣ್ಣಿನಲ್ಲಿ ನೋಟವಾಗದನ, ಮಾತಾಡುವ ಬಾಯಿಯಲ್ಲಿ ತರಂಗಗಳ ರೂಪದೊಳಗದನ, ನಾಲಿಗೆಯಲ್ಲಿ ರುಚಿ ರೂಪದೊಳಗದನ, ಚರ್ಮದಲ್ಲಿ ಸ್ಪರ್ಶ ರೂಪದೊಳಗದನ, ಒಂದೊಂದು ರೀತಿಯಲ್ಲಿ ಒಂದೊಂದು ಸ್ವರೂಪದೊಳಗಾತದನ. ಆತನ ವರ್ಣನೆ ಅಂತ ಎಷ್ಟಂತ ಹೇಳಲು ಅಸದಳ ಐತಿ. ಮನಸ್ಸಿನ ಅಮಿತ ವೃತ್ತಿಗಳು ಲೆಕ್ಕವಿಲ್ಲದಷ್ಟು ಕಲ್ಪನೆ ಮಾಡುವವು, ಹಾಗೂ ಜನರಾದರೂ ಅಸಂಖ್ಯರಿರುವರೆಂದ ಮೇಲೆ ಅವರೊಳಗಿನ ಆಟವನ್ನು ಎಷ್ಟಂತ ಹೇಳೋಣ. ಅಸಮಿತ ಮನಸ್ಸಿನ ಅಮಿತ ವ್ಯಕ್ತಿಗಳು ಲೆಕ್ಕವಿಲ್ಲದಷ್ಟು ಅಂದ್ರ ಇಲ್ಲಿ ಎಷ್ಟು ರೀತಿಯ ಜನಗಳದಾರೋ, ಎಷ್ಟು ರೀತಿ ವರ್ಗಗಳದಾರೋ ಅಷ್ಟೇ ರೀತಿಯ ಹಲವಾರು ಆಲೋಚನೆಗಳನ್ನು ಮಾಡ್ತಾರ. ಅಷ್ಟೆಲ್ಲ ಆಲೋಚನೆಗಳಿಗೂ, ಅಷ್ಟೆಲ್ಲ ಭಾವನೆಗಳಿಗೂ, ಅಷ್ಟೆಲ್ಲ ಕಲ್ಪನೆಗಳಿಗೂ ಕೂಡ ಆ ಆತ್ಮನೇ ಸಾಕ್ಷಿ ಅದನ್ನ. ಅವನಿರೋದ್ರಿಂದನೇ ಇವೆಲ್ಲವೂ ನಡೀತದವ ವಿನ ಅವನಿಲ್ಲ ಅಂದ್ರೆ ಯಾವ ನಡೆಯಲ್ಲ. ಈ ರೀತಿ ಎಲ್ಲ ಆಲೋಚನೆಗಳಾಗ್ಲಿ ಸಗುಣ, ನಿರ್ಗುಣ, ನಿರಾಕಾರ ಎಲ್ಲ ರೂಪದೊಳಗಾತದನ. ಆತನ ಆಟವನ್ನ ಎಷ್ಟಂತ ಹೇಳೋಣ. ಎಷ್ಟು ಒಳಯುಕ್ತಿ ಮಾಡುವುದು ಸದ್ಬುದ್ಧಿ ಇಲ್ಲದೆ ದುರ್ಬುದ್ಧಿಯ ವಿಚಾರವೆಸಗುವುದು. ಆತನ ಎಷ್ಟು ವಿಚಾರ ಮಾಡಕಂತ ಹೋದ್ರು ಕೂಡ ಅದು ಸಾಧ್ಯ ಐತಿ. ಆತನ ಸದ್ಬುದ್ಧಿ ಬಂದಿರೋದು ಆ ಚೈತನ್ಯವನ್ನ ತಗೊಂಡು, ದುರ್ಬುದ್ಧಿ ಬಂದಿರೋದು ಕೂಡ ಆ ಚೈತನ್ಯವನ್ನ ತಗೊಂಡದೆಲ್ಲದು ಬೆಳಗ್ತತಿ. ಅದರ ವಿಸ್ತಾರವನ್ನ ಹೇಳ್ತಾರ. ಮೊನ್ನೆ ಮಾತಾಡಿದ್ವಿ. ಭೂಮಂಡಲನ್ನೇ ಆಳಿಯನ್ನಾಗಿ ಮಾಡ್ಕೊಂಡು, ಸಪ್ತ ಸಾಗರಗಳನ್ನೇ ಇಂಕಾಗಿ ಮಾಡ್ಕೊಂಡು, ಮೇರು ಪರ್ವತವನ್ನೇ ಪೆನ್ನಾಗಿ ಮಾಡ್ಕೊಂಡು ಆತನ ಮಹಿಮೆಯನ್ನು ಬರೆದ್ರು ಕೂಡ ಅದು ಸಾಲದಾಗ್ತತಿ. ವೇದ ಉಪನಿಷತ್ತುಗಳು ಎಲ್ಲವೂ ಕೂಡ ಆತನನ್ನ ವರ್ಣಿಸಲು ಅವೇ ಸೋತು ಹೋಗಿದವು. ಅಷ್ಟೈತಿ ಆತನ ಚೈತನ್ಯ. ಯಾರಿಗೂ ತಿಳಿಕೊಡದಿರುವುದು, ತಪ್ಪಿಸುವುದು ಇದೆಲ್ಲವೂ ಆತ್ಮನ ಕಾಯಕವೇ. ಕೆಲವರಿಗೆ ತಿಳಿತತಿ, ಕೆಲವರಿಗೆ ತಿಳಿಯೋದಿಲ್ಲ, ಕೆಲವರಿಗೆ ಸಿಗ್ತದೆ, ಕೆಲವರಿಗೆ ಸಿಗೋದಿಲ್ಲ. ಈ ಕಾರ್ಯ ನಡೆಯುವುದೆಲ್ಲದೂ ಕೂಡ ಆತ್ಮಶಕ್ತಿಯಿಂದನೇ. ಆತ್ಮನ ಕಾಯಕವೇ. ಅಷ್ಟೇ ಏಕೆ ಒಬ್ಬರಿಗೊಬ್ಬರು ಜಪಿಸುವರು, ಒಡೆದು ಅಡಗಿಕೊಳ್ಳುವರು. ಹೀಗೆ ನಾಲ್ಕು ಕಡೆಗೆ ವೈರತ್ವದ ಪರಿಸ್ಥಿತಿ ಇರುತ್ತದೆ. ಒಬ್ಬರೊಬ್ಬರನ್ನ ಪ್ರೀತಿಸೋದಾಗ್ಲಿ, ಒಬ್ಬರನ್ನೊಬ್ಬರನ್ನ ಒಡೆದಾಡೋದಾಗ್ಲಿ, ಜಗಳ ಆಗ್ಲಿ, ವೈಷಮ್ಯ ಆಗ್ಲಿ, ದ್ವೇಷ ಆಗ್ಲಿ, ಇವೆಲ್ಲವೂ ನಡೆಯುವುದು ಕೂಡ ಆ ಆತ್ಮಸತ್ತದಿಂದನೇ. ಜಗತ್ತಿನಲ್ಲಿ ಬಹುಶಃ ಒಬ್ಬರಿಗೊಬ್ಬರು ಮೋಸಗೊಳಿಸುವುದು ಮತ್ತು ಕೆಲವು ಭಕ್ತರು ಅನೇಕ ತರದಿಂದ ಜನರಿಗೆ ಪರೋಪಕಾರ ಮಾಡುವುದು, ಇವೆರಡೂ ನಡೆದಿದೆ. ಈ ಜಗತ್ತಿನಲ್ಲಿ ಅನೇಕ ಜನ ಮೋಸ ಮಾಡ್ತಾರ, ಅನೇಕ ಜನ ಮೋಸ ಹೋಗ್ತಾರ, ಮತ್ತ ಅನೇಕ ಜನ ಒಳ್ಳೇದ್ ಮಾಡ್ತಾರ, ಒಳ್ಳೇದ್ ಮಾಡಿಸ್ಕೊಂತಾರ. ಇವೆಲ್ಲ ಕಾರ್ಯಗಳು ನಡೆಯುವುದು ಕೂಡ ಅದೆಲ್ಲದು ಆತ್ಮಸತ್ತದಿಂದನೇ ಅದು ನಡೀತದ. ಹೀಗೆ ಆತ್ಮನೊಬ್ಬನಿದ್ದರೂ ಅನಂತ ಭೇದ ಹೊಂದಿ ಆಯಾ ದೇಹಗಳ ಮೂಲಕವಾಗಿ ಬೇರೆ ಬೇರೆ ಅನುಭವ ಪಡೆಯುತ್ತಾನೆ. ಅವನ ಆತ್ಮನ ಒಂದೇ ಇದ್ರು ಕೂಡ, ಅವನೆಲ್ಲರೊಳಗೂ ಒಂದೇ ಇದ್ರು ಕೂಡ, ಆದ್ರೆ ಎಲ್ಲರ ಅನುಭವವನ್ನು ಕೂಡ ಆತ ತಿಳಿತಾನೆ. ಒಬ್ಬೊಬ್ರು ಯಾವ್ಯಾವ ರೀತಿಯ ಕಳ್ಳನ ಅನುಭವ, ಸುಳ್ಳನ ಅನುಭವ, ಪಂಡಿತನ ಅನುಭವ, ಸಂಗೀತಗಾರನ ಅನುಭವ, ಜ್ಞಾನದ ಅನುಭವ. ಯಾವ್ಯಾವ ಗುಣದಿಂದ ಯಾರು ಯಾವ್ಯಾವ ಗುಣದೊಳಗೆ ಇರ್ತಾರೋ ಅಂತರ ಎಲ್ಲರ ಗುಣವನ್ನು ಆತ ಅನುಭವಿಸ್ತಾನ. ಆ ಎಲ್ಲರ ಗುಣಗಳಿಗೂ ಕೂಡ ಆತನೇ ಸಾಕ್ಷಿ ಆಗ್ತಾನ. ಅವನ ಒಬ್ಬನಿದ್ರು ಕೂಡ ಅನಂತವಾಗಿ ಅದನ. ಈಗ ನಾವು ಸೂರ್ಯನ ಬೆಳಕನ್ನ ಹಲವಾರು ರೀತಿಯಲ್ಲಿ ನಾವು ಹೆಂಗ್ ಬಳಕೆ ಮಾಡ್ಕೊಂತವ, ಸೂರ್ಯನ ಒಬ್ಬನೇ ಇದ್ರು ಕೂಡ ಅದು ಹಲವಾರು ರೀತಿಯಲ್ಲಿ ಬಳಕೆ ಆಗ್ತದ. ಹಂಗ ಆತ್ಮನ ಒಬ್ಬನೇ ಇದ್ರು ಕೂಡ ಈ ದೇಹ ಮನಸ್ಸಿನಿಂದ ಹಲವಾರು ರೀತಿಯಲ್ಲಿ ಬಳಕೆ ಆಗ್ತದ. ಈ ವಿದ್ಯುತ್ ಒಂದೈತಿ, ನಿರಾಕಾರ ಐತಿ. ಅದನ್ನ ಬಲ್ಬ್ ಆಗಿ ಬಳಕೆ ಮಾಡ್ಕೊಂತವಿ, ಫ್ಯಾನ್ ಆಗಿ ಬಳಕೆ ಮಾಡ್ಕೊಂತವಿ, ಫ್ರಿಡ್ಜ್ ಆಗಿ ಬಳಕೆ ಮಾಡ್ಕೊಂತವಿ, ಹೀಟರ್ ಆಗಿ ಬಳಕೆ ಮಾಡ್ಕೊಂತವಿ, ನೀರೆತ್ತ ಬೋರು, ಮೋಟ್ರು, ಈ ರೀತಿ ಎಲ್ಲ ಅನಂತ ರೂಪಗಳಾಗಿ ಹೆಂಗ್ ಬಳಕೆ ಮಾಡ್ಕೊಂತಾವೋ ಆ ಇರೋ ಒಂದು ವಿದ್ಯುತ್ತನ್ನ
ಹಂಗ ಇರುವ ಒಂದು ಆತ್ಮದಿಂದ ಅದು ಎಲ್ಲಾ ರೀತಿಯ ಜಗತ್ತಿನ ಎಲ್ಲಾ ಕಾರ್ಯಗಳು ನಡೆಯುವುದು ಕೂಡ ಆ ಒಬ್ಬನಿದ್ದನೇ. ಆ ಒಬ್ಬನೇ ಅನೇಕತ್ವವನ್ನ ಧರಿಸುತ್ತಾನೆ. ಅದು ಇರೋದು ಒಂದು, ಆ ಒಂದೇ ಅನೇಕ ರೂಪಗಳಾಗಿ, ಅನೇಕ ನಾಮಗಳಾಗಿ, ಅನೇಕ ಕಾರ್ಯಕಲಾಪಗಳನ್ನದು ನಡೆಸ್ತದ. ನುಡಿ 24:31. ಪುರುಷನಿಗೆ ಸ್ತ್ರೀ ಬೇಕು, ಸ್ತ್ರೀಗೆ ಪುರುಷ ಬೇಕು, ವಧುವಿಗೆ ಏನು ಬೇಕಾಗಳು. ಹೀಗಿದ್ದರೂ ಪುರುಷನಾದ ಜೀವನು ಸ್ತ್ರೀಯರ ಜೀವಳಿ ಎಂಬ ಗೋಜಿರುವುದಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಹಂಬಲವನ್ನು ಕೊಟ್ಟನ. ಸ್ತ್ರೀಗೆ ಪುರುಷ ಬೇಕು, ಪುರುಷನಿಗೆ ಸ್ತ್ರೀ ಬೇಕು. ಇಲ್ಲಿ ಪುರುಷ ಆದ್ರೂ ಯಾವುದೇ ಪ್ರಪಂಚದ ಬಾಳ ನಡೆಯಲಾರದು, ಯಾವುದೇ ಸುಖ ಭೋಗಗಳನ್ನು ಅನುಭವಿಸಕ್ಕಾಗದು. ಬರೀ ಸ್ತ್ರೀ ಕೂಡಿದ್ರಂದ್ರೂ ಕೂಡ ಯಾವುದೇ ಜೀವನದ ಬಾಳ ನಡೆಯಲಾರದು, ಯಾವುದೇ ಕಾರ್ಯಗಳು ನಡೆಯಲಾರದು. ಈ ವಿಷಯ ಸುಖದ ತೊಡಕಿಗಾಗಿ ಈ ಭೇದವಿರುವುದು. ಹಾಗೆಯೇ ಪ್ರಾಣಿಗಳು ತಮ್ಮ ತಮ್ಮ ಆಹಾರದಲ್ಲಿಯೇ ಪ್ರೀತಿಯುಳ್ಳವಾಗಿವೆ. ಇಲ್ಲಿ ಭೇದ ಯಾವುದಕ್ಕಾಗಿತ್ತಂದ್ರ ಪ್ರಾಪಂಚಿಕ ವಿಷಯಗಳ ಸುಖಕ್ಕಾಗಿ ಭೇದ ಐತವಿನ ಪಾರಮಾರ್ಥದೊಳಗೆ ಯಾವುದೂ ಭೇದ ಇಲ್ಲ. ಈ ಪ್ರಪಂಚದ ಸುಖವನ್ನು ಅನುಭವಿಸಕ್ಕೋಸ್ಕರ ಹೆಣ್ಣು ಗಂಡು ಮಕ್ಕಳು ಬಾಳು ಬದುಕು ಹೊಲ ಮನಿ ದನ ಕರ ಅಂತ ಇವನ್ನೆಲ್ಲ ನಾವು ಹೊರಗೆ ಇಷ್ಟಕ್ಕಂತ ತೋರ್ತತೆ. ಆದ್ರೆ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಎಲ್ಲರೊಳಗಿರ್ತಕ್ಕಂಥ ಚೈತನ್ಯ, ಎಲ್ಲರೊಳಗಿರ್ತಕ್ಕಂಥ ಸ್ವರೂಪ ಅದೆಲ್ಲದು ಒಂದೇ ಆಗಿದೆ. ಹಾಗೆ ಪ್ರಾಣಿಗಳು ಕೂಡ ತಮ್ಮ ತಮ್ಮ ಆಹಾರದಲ್ಲಿಯೇ ಪ್ರೀತಿ ಉಳ್ಳವಾಗಿವೆ. ಪ್ರತಿಯೊಂದು ಪ್ರಾಣಿಗೆ ಒಂದೊಂದು ಆಹಾರ ಪ್ರಿಯವಾಗಿದೆ. ಈ ಹುಲಿ ಸಿಂಹ ಚಿರತೆ ಇಂಥವೆಲ್ಲ ಮಾಂಸಾಹಾರ ಪ್ರಿಯ ಆದ್ರ, ಹಸು ಎತ್ತು ಎಮ್ಮೆ ಜಿಂಕೆ ಇವು ಸಸ್ಯಾಹಾರ ಪ್ರಿಯ ಆಗಿರ್ತಾವೋ. ಇನ್ನು ಕೆಲವು ಕಾಳು ಕಡಿಗಳು ಪ್ರಿಯ ಆಗಿರ್ತಾವು. ಹಿಂಗೆಲ್ಲ ಈ ಹೊರಗಿನ ಪ್ರಪಂಚದ ವಿಷಯ ವಾಸನೆಗಳಿಂದ ಭೇದವಾಗಿ ಬೇರೆ ಬೇರೆಯಾಗಿ ಭಿನ್ನವಾಗಿ ಈ ಸುಖ ಭೋಗಗಳನ್ನು ಅನುಭವಿಸದೆ ವಿನ ಆದ್ರ ಪೂರ್ಣದೊಳಗ ಇದು ಯಾವುದು ಇಲ್ಲ. ಮನುಷ್ಯರು ಪಶ್ವಾಹಾರದ ಬಗ್ಗೆ ತುಚ್ಛೆಯಿಂದ ನುಡಿಯುವರು. ಒಟ್ಟಿಗೆ ಆಹಾರದಿಂದ ಭೇದ, ದೇಹಗಳಿಂದ ಭೇದ ಇನ್ನು ಪ್ರಕಟ ಗುಪ್ತವಾಗಿದ್ದು ಅನಂತ ಭೇದವಿರುತ್ತದೆ. ಇಲ್ಲಿ ಮನುಷ್ಯರಾದ್ರೂ ಕೂಡ ಇಲ್ಲಿ ಹೊರಗೆ ಹೆಂಗ ಭೇದ ಮಾಡ್ತಾರಂದ್ರ, ನಾವು ಸಸ್ಯಾಹಾರಿಗಳು, ನಾವು ಮಾಂಸಾಹಾರ ಸೇವನೆ ಮಾಡಲ್ಲ, ಮಾಂಸಾಹಾರ ಸೇವನೆ ಮಾಡೋರು ಕೆಟ್ಟರು, ನಾವು ಸಸ್ಯಾಹಾರ ತಿನ್ನರ ಶ್ರೇಷ್ಠರು, ನಾವು ಕುರಿ ಕೋಳಿ ತಿನ್ನರ ಶ್ರೇಷ್ಠ, ದನ ಕರ ಎತ್ತು ಅಮ್ಮಿ ತಿನ್ನರು ಕನಿಷ್ಠ ಅಂತ ಹಿಂಗೆಲ್ಲ ಹೊರಗ ಭಾವನೆಗಳು ಅನಂತ ಅದಾವು. ಮಾನವರೊಳಗ ಇಷ್ಟ ಆಹಾರ ಭೇದಗಳದಾವು. ಇನ್ನು ಒಳಗಿನ ಉಡುಗೆ ತೊಡುಗೆಗಳನ್ನ ನೋಡಿದ್ರು ಕೂಡ ನಾವು ಶ್ರೇಷ್ಠ ಬಟ್ಟೆಯನ್ನು ಧರಿಸಿರ್ತಕ್ಕಂಥವ್ರು ನಾವೇ ಶ್ರೇಷ್ಠ, ಕನಿಷ್ಠ ಬಟ್ಟೆಗಳನ್ನ ಧರಿಸಿರೋರು ಅವ್ರು ಕನಿಷ್ಠರದರ ಅಂತ ಹಿಂಗ ಅನಂತ ರೀತಿಯ ಈ ಕಾರ್ಯಗಳು ಕರ್ಮಗಳಲ್ಲಿ ಭಿನ್ನವಾಗಿದೆ, ಭೇದವಾಗಿದೆ. ಆನಂದವು ಭಿನ್ನವಾಗಿದೆ ಎಂದು ತಿಳಿಯಿರಿ. ಇವ್ರು ಇಂತಿಂತವ್ ರೀತಿ ಹಿಂಗ್ ಕಟ್ಟುಪಾಡುಗಳನ್ನ ಮಾಡ್ಕೊಂಡು ಇದ್ರೊಳಗ ಆನಂದ ಐತಿ ಅಂತ ತಿಳಿದಾರ. ಈ ಆನಂದವು ಕೂಡ ಭಿನ್ನವಾಗೈತಿ ಅಂತ ತಿಳಿಯಿರಿ. ಯಾವುದು ಹೊರಗಿನ ವಿಷಯ ವಾಸನೆಗಳ ಆನಂದನ ಭಿನ್ನವಾಗೈತಿ ಅಂತ ತಿಳಿಯಿರಿ. ಹಾಗೆಯೇ ಶೋಧಿಸಿದರೆ ಸಮುದ್ರದ ಅಥವಾ ಭೂಮಿಯ ಅಂತರ್ಗರ್ಭದ ನೀರಿನಲ್ಲಿಯೂ ಶರೀರಗಳು ಮತ್ತು ಆವರಣೋದಕದಲ್ಲಿಯ ಜಲಚರ ಪ್ರಾಣಿಗಳು ಅತಿಶಯ ದೊಡ್ಡವಿರುತ್ತವೆ. ಇಲ್ಲಿ ಮಾನವರು ಭೂಮಿ ಮೇಲೆ ಅಂತ ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಇರೋದಕ್ಕಿಂತ ದೊಡ್ಡ ಪ್ರಾಣಿಗಳದಾವು. ತಿಮಿಂಗ್ಲ, ನೀಲಿ ತಿಮಿಂಗ್ಲ ಅಂತ ಹೇಳ್ತಾರ. 30 ಬಲಿಷ್ಠ ಆನೆಗಳ ತೂಕಕ್ಕ ಅದು ಸಮನಾಗಿರ್ತದ, ಅಷ್ಟು ದೊಡ್ಡದಾಗಿರ್ತತಿ. ಮತ್ತಿನ್ನ ಪಕ್ಷಿಗಳು ಕೂಡ ಈ ಆಕಾಶದಲ್ಲಿ ಕೂಡ ಅಲ್ಲಿ ಅನಂತ ದೊಡ್ಡ ಪ್ರಾಣಿಗಳು ಅದಾವು. ಸೂಕ್ಷ್ಮವಾಗಿ ನೋಡಿದರೆ ಶರೀರದ ಅಂತವೇ ಹತ್ತಲೊಲ್ಲದು. ಇನ್ನು ಅಂತರಾತ್ಮನೇನು ತಿಳಿದಾನೋ, ಇನ್ನು ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡ್ತೀವಂದ್ರ ಈ ಶರೀರಗಳ ಎಷ್ಟು ದೊಡ್ಡ ಹೋದವು ಎಷ್ಟು ಸಣ್ಣ ಹೋದವು ಅಂತ ಗೊತ್ತಾಗಲ್ಲ. ಈ ಹಿಂದೆ ಡೈನೋಸಾರಸ್ ಅಂತ ಹೇಳ್ತಾರೆ, ಇವಾಗ ಅದಿಲ್ಲ ಪಳೆವಳಿಕೆ ಅಂತ ಹೇಳ್ತಾರೆ. 22-23 ಫೂಟ್ ಆದ್ರ ಒಂದೊಂದು ಕಾಲು ಇರ್ತಿದ್ವು ಅಂತ ಹೇಳಿದ್ರು.
ಮತ್ 22 ಅಂದ್ರ 25-30 ಅಡಿ ಅಷ್ಟು ಅದ್ರ ಕಾಲುಗಳು ಇರ್ತದ್ವು. ಅದಿರದ ಒಂದ್ 50-60 ಅಡಿ 70 ಅಡಿ ಅಂತ ಹೇಳ್ತಾರ ವಿಜ್ಞಾನದೊಳಗ. ಹಂಗ ಅಷ್ಟು ದೊಡ್ಡ ಹೋದವು, ಅಷ್ಟು ಸಣ್ಣ ಹೋದವು. ಇನ್ನ ದೇಹಗಳ ಅಳತಿ, ದೇಹಗಳ ವಿಷಯವೇ ನಮಗೆ ವಿಸ್ತಾರವಾಗಿ ತಿಳಿಸಕ್ ಆಗೋದಿಲ್ಲ. ಇನ್ನ ದೇಹಗಳಿಗೆ ಆಧಾರವಾಗಿರ್ತಕ್ಕಂತ ಆತ್ಮ ವಿಚಾರವನ್ನ ಎಲ್ಲಿಂದಾದ್ರೂ ಪೂರ್ಣ ತಿಳಿಸಕ್ ಸಾಧ್ಯವೇ? ದೇಹ ಆತ್ಮರ ಹೊಂದಿಕೆಯನ್ನು ಪರೀಕ್ಷಿಸಿ ನೋಡಿದರೆ ಏನೋ ಸ್ವಲ್ಪ ತಿಳಿಯುವುದು. ಅಷ್ಟೇ ಸ್ಥೂಲ ಸೂಕ್ಷ್ಮದ ಈ ಗೊಂದಲವು ಬಹಳ ತೊಡಕಿನದಪ್ಪ. ತೊಡಕು ಬಿಡಿಸುವ ಸಲುವಾಗಿಯೇ ಅನೇಕ ನಿರೂಪಣೆ ಹೇಳಿರುತ್ತೇವೆ. ಅಂತರಾತ್ಮನ ದಯಾಳತ್ವದಿಂದ ಬಹಳ ಮುಖಗಳಿಂದ ಬೋಧಿಸಿರುತ್ತೇನೆ. ಅಂದ್ರೆ ಇಲ್ಲಿ ಗ್ರಂಥಕಾರರು ಏನ್ ಹೇಳ್ತಾರ, ಇಲ್ಲೆಲ್ಲರೂ ಸೂಕ್ಷ್ಮ ಸ್ಥೂಲ ತೊಡಕಿನೊಳಗ ಬಿದ್ದು ಒದ್ದಾಡ್ತದಾರ. ಈ ಸ್ಥೂಲ ಶರೀರವೇ ನಾನು, ಸೂಕ್ಷ್ಮ ಶರೀರವೇ ನಾನು ಅಂತೇಳಿ ಹಿಂಗ್ ಬಿದ್ದು ಒದ್ದಾಡ್ತದಾರ. ಇವುಗಳನ್ನ ಬಿಡ್ಸಕ್ಕೋಸ್ಕರ ಈ ರೀತಿ ಹೇಳ್ತದವೆ. ನೀವ್ ಇವೇ ಘನ, ದೇಹನೇ ಘನ, ಮನಸ್ಸೇ ಘನ, ಆಲೋಚನೆಗಳೇ ಘನ, ಗುಣಾದಿಗಳೇ ಘನ ಅಂತ ತಿಳಿದಿರಲ್ಲ. ಇವ್ಯಾವ್ಯಾವ ಘನವಲ್ಲ, ಇವೆಲ್ಲ ಘನಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಆ ಮಹಾಘನ ಅನ್ನೋದೇನೈತೆ ಅದೇ ಆತ್ಮರಾಮ, ಅದೇ ನೀನು ಅನ್ನೋ ವಿಚಾರವನ್ನ ತಿಳಿಸಕ್ಕಾಗಿ ಇಷ್ಟೊಂದೆಲ್ಲ ಇಲ್ಲಿ ಹೇಳಿರ್ತಾರ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಷಡುಷ ದಶಕೆ ಆತ್ಮರಾಮ ನಿರೂಪಣಾ ನಾಮ ಅಷ್ಟಮ ಸಮಾಸ ಅಧ್ಯಾಯ ಇಲ್ಲಿ ಮುಕ್ತಾಯ ಆಯ್ತು. ಎಲ್ಲರಿಗೂ ಶರಣು ಶರಣ.